ಇನ್ನು ಜಮೀರ್ ಅವರದ್ದು ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ಈಗ ಬಹಳ ರೀತಿಯಲ್ಲಿ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ಅವರು ದಾವಣಗೆರೆ ಇದರಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಆಡಿಯೋ ಇದೆ. ಸೊ ಈಗ ಮಾಜಿ ಸಚಿವ ಜಮೀರ್ ಅಹಮದ್ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ವೈರಲ್ ಬೆನ್ನಲ್ಲೇ ಜಮೀರ್ ಸಭೆಯನ್ನ ನಡೆಸಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ನಸೀರ್ ಅಹಮದ್ ಜೊತೆಗೆ ಒಂದು ಸಭೆಯನ್ನ ಮಾಡಿದ್ದಾರೆ. ಇದು ಎಐ ಆಡಿಯೋ ಅಂತ ನಜೀರ್ ಅಹಮದ್ ಹೇಳಿದ್ದಾರೆ. 2 ಗಂಟೆಗಳಿಂದ ನಜೀರ್ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇರೋದು. ಬೆಳಗ್ಗೆ ಅಷ್ಟೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದರು ಜಮೀರ್ ಅಹಮದ್ ಅವರು. ಸೊ ಆಡಿಯೋ ವೈರಲ್ ಬಗ್ಗೆ HAL ಏರ್ಪೋರ್ಟ್ನಲ್ಲಿ ಮಾಹಿತಿಯನ್ನು ಜಮೀರ್ ಅವರು ಕೊಟ್ಟಿರ್ತಾರೆ. ನಾನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಲ್ಲ ಅಂತ ಸ್ಪಷ್ಟನೆಯನ್ನು ಜಮೀರ್ ಕೊಡ್ತಾರೆ. ಇಲ್ಲದೇ ಇದ್ದರೆ ಮಂತ್ರಿ ಸ್ಥಾನ ಹೊರಟೋಗ್ಬಿಡುತ್ತೆ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಹೋಗಿ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟು ಬಂದಿದ್ದಾರೆ. ಸೊ ಆಡಿಯೋ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟು ಬಂದಿದ್ದಾರೆ. ಇದು ಯಾವ ರೀತಿಯಾಗಿ ಆಗುತ್ತೆ, ಹೇಗೆ ಪಕ್ಷ ನೋಡುತ್ತೆ, ಸೊ ಆ ಕಡೆಗೆ ಪಕ್ಷ ವಿರೋಧಿ ಚಟುವಟಿಕೆ ಇವೆಲ್ಲ ಒಂದು ಕಡೆಗಾದರೆ, ರಾಜಣ್ಣ ಅವರು ಒಂದೇ ಒಂದು ಮಾತಾಡಿದ್ದಕ್ಕೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕಿತ್ತಾಕ್ಬಿಟ್ರು ಸ್ಯಾಕಿಮ್ ಅಂತ ಹೇಳಿ. ಇಲ್ಲಿ ಪಕ್ಷದ ವಿಚಾರದಲ್ಲೇ ವೋಟ್ ಹಾಕಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳುವಂಥ ಒಂದು ಆಡಿಯೋ ವಿಚಾರದಲ್ಲಿ ಇವ್ರನ್ನೇನು ಮಾಡ್ತಾರೆ, ನೋ ಐಡಿಯಾ ಏನು ಮಾಡ್ತಾರೆ ಅಂತ. ಸದ್ಯಕ್ಕಂತೂ ಈ ವಿಚಾರ ಸಿಕ್ಕಾಪಟ್ಟೆ ಈಗ ಸೌಂಡ್ ಮಾಡ್ತಾ ಇದೆ. ಆಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಹೌದು, ಹಿಂದೆ ಷಡ್ಯಂತ್ರಗಳೆಲ್ಲ ತುಂಬ ಮಾಡಿದ್ದಾರೆ, ಈಗೆಲ್ಲ ಬೆಳಕಿಗೆ ಬರ್ತಾ ಇವೆ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಆವಾಗ ದೊಡ್ಡ ಮಟ್ಟದಲ್ಲೇ ಆಗಿದ್ದು. ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಜೊತೆಗೂ ಕೂಡ ಮಾತನಾಡಿದರು. ಯಾರು ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೊಹಮ್ಮದ್ ಸಿರಾಜ್ ಜೊತೆಗೆ. ಮೊಹಮ್ಮದ್ ಸಿರಾಜ್ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಅವರು ಆ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟರು. ಕ್ರಮ ಆಗಿತ್ತು, ಅದು ಐಎನಿಂದ ಜನರೇಟ್ ಮಾಡಿರೋದು. ನೀವು ಬನ್ನಿ ಸರ್, ನೀವು ಬನ್ನಿ ಒಂದು ನಿಮಿಷ ಸರ್, ನೀವು ಬನ್ನಿ ಸರ್. ರಿಲೀಸ್ ಆಗಿದೆ ಪಾಪ ತಮ್ಮ ಮೇಲೂ ಅದೊಂದು ಆರೋಪ ಮಾಡಿ ಮೇಲೆ ತಮ್ಮ ವಿರುದ್ಧ ಕ್ರಮ ಆಗಿತ್ತು. ನಾನು ಮಾತಾಡಕ್ ಹೋಗಲ್ಲ, ಬಿಟ್ಬಿಡಿ. ಅದೆಲ್ಲ ನಿಮ್ಮ ವಿರುದ್ಧ ಕ್ರಮ ಆಗಿತ್ತು, ಅದು ಐಎನಿಂದ ಜನರೇಟ್ ಮಾಡಿರೋದು. ಐಎಯಿಂದ ಬರ್ತಾರೆ. ನೀವು ಬನ್ನಿ ಸರ್, ನೀವು ಬನ್ನಿ ಒಂದು ನಿಮಿಷ ಸರ್, ನೀವು ಬನ್ನಿ ಸರ್. ರಿಲೀಸ್ ಆಗಿದೆ ಪಾಪ ತಮ್ಮ ಮೇಲೂ ಅದೊಂದು ಆರೋಪ ಮಾಡಿ ಮೇಲೆ ತಮ್ಮ ವಿರುದ್ಧ ಕ್ರಮ ಆಗಿತ್ತು. ನಾನು ಮಾತಾಡಕ್ ಹೋಗಲ್ಲ, ಬಿಟ್ಬಿಡಿ. ಅದೆಲ್ಲ ನಿಮ್ಮ ವಿರುದ್ಧ ಕ್ರಮ ಆಗಿತ್ತು, ಅದು ಐಎನಿಂದ ಜನರೇಟ್ ಮಾಡಿರೋದು. ಐಎಯಿಂದ ಬರ್ತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, AI ಕೇಳಿದ್ವಪ್ಪ, ಈ ಐಎಯಲ್ಲಿ ಏನು ಜನರೇಟ್ ಮಾಡಿದ್ರಂತೆ ಅವರು? ಗೊತ್ತಿಲ್ಲ ಅರುಣ್. ಇದು ಪರಿಷತ್ ಸದಸ್ಯರು ನಜೀರ್ ಅಹಮದ್ ಅವರು ಹೇಳಿದ್ದು. ಅಂದರೆ ಈ ಜಮೀರ್ ಅಹಮದ್ ಅವರ ಈ ಒಂದು ಆಡಿಯೋ ಏನು ವೈರಲ್ ಆಗ್ತಾ ಇದೆ, ಆ ವೈರಲ್ ಆಗ್ತಿರುವ ಆಡಿಯೋ ಬಂದು I8 ಆಡಿಯೋ ಅಂತ ಹೇಳಿದ್ದಾರೆ. I8 ಅಂದರೆ ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಬಹುಶಃ ಅದು ಎಡಿಟೆಡ್ ಅಂತನೋ AI ಅಂತನೋ ಏನೋ ಹೇಳಲಿಕ್ಕೆ ಹೋದ್ರೋ ಗೊತ್ತಾಗಿಲ್ಲ. ಆದರೆ ಈ ಆಡಿಯೋ ಅಲ್ಲಿ ಮಾತಾಡಲಿಕ್ಕೆ ಅವ್ರು ನಿರಾಕರಿಸಿದ್ರು. ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ರು, ಆದರೆ ಅವರು ಮಾತಾಡಲಿಕ್ಕೆ ನಿರಾಕರಿಸಿದ್ರು. ಅನಂತರ ಕೇಳಿದ ನಂತರ ಇಲ್ಲ, ಅದು I8 ಆಗಿದೆ, ಆಡಿಯೋ I8 ಅಂತೇಳಿ ಅವರು ಹೋದರು. ಅಂದರೆ ಬಹುಶಃ ಇದು ಎಡಿಟೆಡ್ ಆಡಿಯೋ ಅಂತನೋ ಅಥವಾ AI ಮಾಡಿ ರೆಡಿ ಮಾಡಿದ್ರೆ ಅಂತ ಏನೋ ಒಂದು ಸಮರ್ಥನೆ ಅವ್ರ ಬಳಿ ಇದ್ದಂತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಪ್ರೆಸ್ ಸ್ಟೇಟ್ಮೆಂಟ್, ಅಂದರೆ ಅವರು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರು ಅದೇ ಆರೋಪವನ್ನು ಮಾಡಿರುವಂಥದ್ದು, ಎಡಿಟರ್ ಅನ್ನುವಂಥದ್ದು AI ಆಗಿದೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಆಡಿಯೋದ ವಿಚಾರದಲ್ಲಿ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇಲ್ಲ ಮತ್ತು ಇದು ತಿರುಚಲ್ಪಟ್ಟ ಆಡಿಯೋ ಅನ್ನುವಂಥ ರೀತಿಯ ಆರೋಪವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು IA ವಿಡಿಯೋ ಅಂತ ಏನೋ ಹೇಳಿದರು, ಅದನ್ನು ಆಡಿಯೋನೋ ಏನು ಕತೆನೋ AI ಕೇಳಿದ್ವಪ್ಪ ನಾವು, ಈ IA ಏನು ಅಂತ ಗೊತ್ತಾಗಲಿಲ್ಲ.